ಸುಮಾರು ಮನೆಗೆ ಹೋಗ್ತಾ ಇದ್ದೀವಿ ಅಂತ ನಾನು ಅಲ್ಲಿ ಸುಮಾರು ಮನೆಗೆ ಹೊರಟಿದ್ದೀವಿ. ಮೊದಲೇ ಕೇಳಿಸ್ಕೊಂಡ್ರಲ್ಲ, ಸುಮಾ ಬಂದಿದ್ದಾಳೆ. ಇವಳು ಸುಮಾ ನಿಮಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ, ಲಾಸ್ಟ್ ಟೈಮೇ ನಾನು ಹೇಳಿದ್ದೆ. ಇವಳು ನನ್ನ 7th ಕ್ಲಾಸ್ಮೇಟ್ ಸುಮಾ ಅಂತ ಇವಳು ಹೆಸರು. ಅವಳು ಹಿಂಗೆ ಚಕ್ ಚಕ್ ಅಂತ ಹಾರ್ಬಿಡ್ತಾಳೆ. 1 ನಿಮಿಷ ಬರ್ತಾಳೆ, 1 ನಿಮಿಷಕ್ಕೆ ಹೋಗೇ ಬಿಡ್ತಾಳೆ, ಗೊತ್ತೇ ಆಗಲ್ಲ. ಇದು ಅವಳ ತಂಗಿ ಮನೆಗೆ ಹೋಗಿದ್ವಿ. ಅವರು ಹೋಲ್ಸೇಲ್ ಡೀಲರ್, ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ಏನಿದೆಯಲ್ಲ ಅದರದ್ದು ಹೋಲ್ಸೇಲ್ ಡೀಲರ್ ಇದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ನಮ್ಗೇನೇನು ಬೇಕು, ಏನದು ಎಗ್ ಬಾಯ್ಲರ್ ಅದನ್ನ ಮತ್ತೆ ಮಸಾಜರು ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಪಾರ್ಕ್ ನೋಡ್ಬೇಕು. ಸುಮಾ ಇದು ನೆನಪಿಸ್ಕೊತಾ ಇರ್ತಾಳೆ, ಎಷ್ಟು ವರ್ಷ ಆಯ್ತು ನಾವೆಲ್ಲ ಬಂದು. ಇಲ್ಲಿ ನೋಡಿ ಸುಮಾ, ನಮಸ್ಕಾರ ಅಣ್ಣ ಬಾಸ್. ಈಗಲೂ ಹಂಗೆ ಸುಮಾ ಅಲ್ಲ, ಮಿಸ್ಸಸ್ ಸುಮಾ ಅವರು ಬೆಂಗಳೂರಿಂದ ಹಾಸನಕ್ಕೆ ತಪ್ಪಿಸ್ಕೊಂಡು ಬಂದಿದ್ದಾರೆ. ನಿನ್ನೆ ಬಂದ್ರು, ಇವತ್ತಿದ್ರು, ನಾಳೆಗೆ ಹೋದ್ರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. 4 ದಿನ ಆಯ್ತು. 4 ದಿನದಿಂದ ಏನ್ ಮಾಡಿದೆ ಅಷ್ಟೇ, ಬರೀ ಅವಳು ತಂಗಿ ಜೊತೆ ಇರೋದಕ್ಕೆ ಬೆಂಗಳೂರಿಂದ ಬಂದಿದ್ದಾಳೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನಿಂಗೆ ನೆನಪಿದ್ಯಾ ಕಡಲೆ ಮಿಠಾಯಿ ತಿಂದಿದ್ದು ನಾವು ಚಿಕ್ಕ ವಯಸ್ಸಲ್ಲಿ? 10 ಪೈಸಾ ಕಣಿ, 4 ಕಣಿ ಅಲ್ಲ, 5 ಪೈಸಾ 10 ಪೈಸಾ ಅಷ್ಟೇನೇನೆ. 4 ಕಣಿಯಲ್ಲಿ ಅದೆಲ್ಲ ಹೋಯ್ತು. 4 ಕಣಿ ಕಾಲಪ್ಪ, ಕಣಿ ಕಾಲ. ಅವಾಗಿನೂ 4 ಕಣಿ 1 ರೂಪಾಯಿಗೆ ಇಷ್ಟು ಕೊಡೋರು. ಮೊದಲು ತುಂಬಾ ಕಡಲೆ ಮಿಠಾಯಿ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟೇ ಅಪ್ಪ, ಯಾರ ಹತ್ರನೂ ಕಿತ್ತಾಡಲ್ಲ. ಎಲ್ಲ ಫ್ರೆಂಡ್ಸ್ಗಳನ್ನೂ ಚೆನ್ನಾಗಿ ನೋಡ್ಕೋತೀನಿ, ಪ್ರೀತಿಯಿಂದ ನೋಡ್ಕೋತೀನಿ. ಅವ್ರುಗಳೇ ಬಂದು ನನ್ನ ಹತ್ರ ಕಿತ್ತಾಡ್ಕೊಂಡು ಒಂದೊಂದ್ಸರಿಗೆ ನನ್ನಿಂದ ದೂರ ಆಗ್ಬಿಡ್ತಾರೆ. ಅಷ್ಟೇ ಇವತ್ತಿಗೆ ಇಷ್ಟೇ. ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ವಿಷಯಗಳಿದೆ, ಅದನ್ನ ನಾಳೆ ಹೇಳ್ತೀನಿ. ಅಷ್ಟೇ ಕತೆ. ಸಿಗೋಣ ಮತ್ತೆ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.